ಇನ್ನು ಈ ಸುದ್ದಿ ಅಂತೂ ಎಲ್ರಿಗೂ ಸಹ ಗೊತ್ತಿರೋಂಥದ್ದು. ಈಗಾಗಲೇ ತಮ್ಮನೇಲಿ ನೋಡ್ದಂಗೆ ರಜತ್ ಅವ್ರಿಗೂ ಒಂಥರ ಪ್ರಚಾರದೊಂದರ ಗೀಳು. ಈ ವ್ಯಕ್ತಿಗೆ ಬಿಗ್ ಬಾಸ್ಗೆ ಬಂದಿದ್ದೆ ಏನೋ ದೊಡ್ಡ ನಾನು ದೊಡ್ಡ ಸ್ಟಾರು, ನನ್ನ ಪ್ರಕಾರ ಯಶ್ ರಾಕಿಂಗ್ ಸ್ಟಾರ್ ಯಶ್ಗಿಂತನೂ ಇಲ್ಲಿ ನಾನೇ ಮೇಲಂತಾನೆ ನಾನು ಭ್ರಮೇಲೆ ಬದುಕ್ತಿರ್ಬೇಕು ಈ ವ್ಯಕ್ತಿ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಈ ಹಿಂದೆನೂ ಕೂಡ ವಿನಯ್ ಗೌಡ ಆಗಿರ್ಬೋದು, ಆಗಿರ್ಬೋದು, ರಜತ್ ಆಗಿರ್ಬೋದು, ಇಬ್ಬರೂ ಸಹ ಒಂದು ಇದನ್ನು ಮಾಡಿದರು, ಒಂದು ವೀಡಿಯೋ ಮಾಡಿದ್ರು, ಮಚ್ಚಿಡ್ಕೊಂಡು ವೀಡಿಯೋ ಮಾಡೋವಂಥದ್ದು, ಪಬ್ಲಿಕ್ ಪ್ಲೇಸಾಗಿ ಅದು ಮಾಡೋವಂಥದ್ದು. ಆಮೇಲೆ ಅದು ವಿಚಾರ ಕೇಸ್ ಕೂಡ ಆಯಿತು. ಒಂದು 14 ದಿನ ಅವರು ರಜತ ಜೈಲಿಗೆ ಕೂಡ ಹೋಗಿದ್ದು ನಿಮ್ಗೆ ಯಾಕೆ ಗೊತ್ತಿರೋವಂಥದ್ದೇ. ಆಗ ಆ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಮಚ್ಚನ್ನು ಬಳಸಿದ್ವಿ ಅಂತ ಹೇಳಿ ಸುಳ್ಳು ಹೇಳಿ ಒರಿಜಿನಲ್ ಮಚ್ಚು ಬಳಸಿದ್ರು ಕೂಡ ಅದನ್ನು ಬದಲಾವಣೆ ಮಾಡಿದಂಥ ಪರಿಣಾಮವಾಗಿ ಈ ರೀತಿ ಆಯಿತು ಅಂತ ಹೇಳಲಾಗ್ತದೆ. ಈಗ ಜೈಲು ಕೂಡ ಸೇರ್ಕೊಂಡಿದ್ರು. ಈಗೆಲ್ಲ ಕಲ್ತ ಮೇಲೆ ಬುದ್ಧಿ ಕಲ್ತ್ಕೊಂಡ್ಬಂದರು, ಹಾಗೆ ಹೀಗೆ ಅನ್ನೋಷ್ಟು. ಮತ್ತು ಇನ್ನೊಂದು ಯಾವುದೋ ಒಂದು ವಿಚಾರ ಕಾಂಟ್ರವರ್ಸಿಯಲ್ ಆಗಿದ್ರು, ಮತ್ತು ಅಲ್ಲೂ ಇದಾಯಿತು. ಬಿಗ್ ಬಾಸ್ಗೆ ಈ ಸರಿ ಕೂಡ ಹೋಗಿದ್ರು, 2 ವಾರಗಳ ಕಾಲ ಇದ್ದರು. ನಾನೇ ದೊಡ್ಡ ಇದು ಅನ್ನೋ ರೀತಿಯಲ್ಲಿ ಏನೇನೋ ಮಾಡಿದ್ರು. ಅದರೂ ಗೊತ್ತಲ್ಲ, ಸ್ಕೋಪ್ ರಾಜ, ಬರೀ ಸ್ಕೋಪ್ ತಗೊಳ್ಳೋದು ಇದೇ ಆಗೋಯಿತು. ಈಗ ಇದೇ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಈಗ ಮತ್ತೊಂದು ವಿಡಿಯೋ ಈಗ ರಿಲೀಸ್ ಆಗಿರೋವಂಥದ್ದು. ಈಗ ಆ ವಿಡಿಯೋದಲ್ಲಿ ಕವರ್ಲಿ ಪೆಟ್ರೋಲ್ ಹಾಕಿ ಪೆಟ್ರೋಲ್ ಬಾಂಬ್ ಥರ ತಯಾರು ಮಾಡಿ, ಅವೆಲ್ಲ ಕೂಡ ತಪ್ಪಾಗುತ್ತೆ. ಕಾನೂನಿನ ದೃಷ್ಟಿಯಲ್ಲಿ ಯಾವುದೂ ಕೂಡ ಈ ಥರ ಎಲ್ಲ ಮಾಡೋಗಿಲ್ಲ, ಅವೆಲ್ಲ ತಯಾರಿಕೆಯೂ ಕೂಡ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಇವರು ಈಗ ಹೇಳಿದ್ದಾರೆ ಬ್ಲೋಪರ್ಸ್ ವೀಡಿಯೋಗಳು, ಈಗ ಬ್ಲೋಪರ್ ಆಗಿರೋಂಥ ವೀಡಿಯೋಗಳನ್ನ ಬಿಟ್ಟಿದ್ದಾರೆ. ಈಗ ಬ್ಲೋಪರ್ಸ್ಗಳನ್ನ ಬಿಟ್ಟಿದ್ದಾರೆ. ಅದರಲ್ಲಿ ಏನಂತಂದರೆ ನಾವು ಮೇಕಿಂಗ್ ಹೇಗೆ ಮಾಡಿದ್ವಿ, ನಾವು ವೀಡಿಯೋನ ಹೇಗೆ ತಯಾರಿಕೆ ಮಾಡಿದ್ವಿ, ನಾವು ಏನೇನು ಪ್ರಿಕಾಷನ್ಸ್ ತಗೊಂಡ್ವಿ, ನಾವೆಲ್ಲ ರೀತಿಯೂ ಮುಂದಾಳ ಯೋಚನೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋ ರೀತಿಯಲ್ಲಿ ನಾವು ಈಗಾಗಲೇ ಸಂಬಂಧಪಟ್ಟಂಥ ಇದು ಮಾಡಿದ್ವಿ ಅಂದರೆ ಒಂದು ವೀಡಿಯೋನ ಬಿಟ್ಟಿದ್ದಾರೆ. ಯಾರು? ರಜತ್ ಅವರು. ಏನು ರಜತ್ ಅವರು ಈ ವಿಡಿಯೋ ಬಿಟ್ಟಂತಾರ. ಇದ್ರ ಬಗ್ಗೆ ಅವ್ರು ವೀಡಿಯೋನು ಕೂಡ ಮಾತಾಡಿ ನಮಗೆ ಗೊತ್ತಿರಲಿಲ್ಲ, ನನಗೆ ಈ ಥರ ಇದಾಗುತ್ತಿದೆ, ನಾನು ತಕ್ಷಣ ಆ ಟೀಮ್ಗೆ ನಾನು ತಿಳಿಸಿದ್ದೀನಿ, ಅದೊಂದು ಅಡ್ವರ್ಟೈಸ್ಮೆಂಟ್ ಆ್ಯಡ್ ಕಂಪ್ನಿದಾಗಿತ್ತು, ನಾನು ಅದನ್ನು ಡಿಲೀಟ್ ಮಾಡೋಕ್ಕೆ ಹೇಳಿದ್ದೀನಿ ಅಂತ. ಯಾಕೆ ಡಿಲೀಟ್ ಮಾಡೋ ಮುಂಚೆ ನಿಮಗೆ ತಲೆಯಲ್ಲಿ ಬುದ್ಧಿ ಇರಲಿಲ್ವಾ? ಈ ಥರ ವೀಡಿಯೋಗಳು ಮಾಡಬಾರ್ದು, ನಾನು ಹಿಂದೆ ಕೂಡ ಇದು ಸಮಸ್ಯೆಗಳನ್ನು ಅನುಭವಿಸಿದ್ದೀನಿ, ಮತ್ತು ಈ ಥರಗಳು ಇವೆಲ್ಲ ತಯಾರಿಸೋದು, ಈ ಥರದ ಬೆಂಕಿ ಸೀನ್ಗಳು, ಪೆಟ್ರೋಲ್ ಕವರ್ಲ ಕಟ್ಕಡೆ ಎಸೆಯುವಂಥದ್ದು, ಇವೆಲ್ಲ ತಪ್ಪು ಅಂತ ನಿಮಗೆ ಅವಾಗ ಗೊತ್ತಾಗಲಿಲ್ವಾ ರಜತ್ ಅವರೇ? ಗೊತ್ತಾಗಿತ್ತಲ್ವಾ? ಗೊತ್ತಿದ್ಬಿಟ್ಟು ಮಾಡಿಬಿಟ್ಟು ಈ ವಿಡಿಯೋ ಎಲ್ಲ ಬಿಟ್ಟಾದಮೇಲೆ ಈಗ ಅದು ಇದು ಬರ್ತಿದ್ದಂಗೆ ಈ ಕಡೆ ಒಂದೊಂದು ಕಡೆ ಪೊಲೀಸರು ಕೂಡ ಈಗ ತನಿಖೆ ಮಾಡ್ತಿದ್ದಾರಂತೆ, ಮತ್ತು ಪ್ರಕರಣ ದಾಖಲಿಸಕ್ಕೆ ಈಗಾಗಲೇ ಇದು ಸಂಬಂಧಪಟ್ಟಂಥ ಎಲ್ಲ ಅದಕ್ಕೆ ಬೇಕಂತ ಸಾಕ್ಷಿಗಳನ್ನು ಎಲ್ಲ ಕಲೆ ಆಗ್ತಿದ್ದಾರೆ ವಿಚಾರಗಳಿರುವಂಥದ್ದು. ಇದೇ ಸಂಬಂಧಪಟ್ಟಂಥ ಈಗ ರಜತ್ ಅವರು ಕೂಡ ವಿಡಿಯೋ ಮಾಡಿ ಬಿಟ್ಟು, ನಾನು ಯಾವುದೇ ಕಾರಣಕ್ಕೆ ಈ ಥರ ಎಲ್ಲ ನಾನು ಮಾಡಿಲ್ಲ, ದಯವಿಟ್ಟು ನಾನೆಲ್ಲ ಪ್ರಿಕಾಷನ್ಸ್ಗಳನ್ನ ತೆಗೆದುಕೊಂಡು ಆ ಆ್ಯಡ್ ಕಂಪ್ನಿಯವರೆಲ್ಲ ಮಾಡಿದ್ದಾರೆ, ನಂದು ಏನು ತಪ್ಪಿಲ್ಲ, ಈಗಾಗಲೇ ನನಗೆ ಗೊತ್ತಾಗ್ತಿದ್ದಂಗೆ ನನ್ನ ಗಮನಕ್ಕೆ ಬರ್ತಿದ್ದಂಗೆ ವಿಡಿಯೋ ಡಿಲೀಟ್ ಮಾಡಿಸಿದ್ದೀನಿ ಅಂತೇಳಿ ರಜತ್ ಹೇಳಿದೆ. ರಜತ್ ಅವರಿಗೆ ಏನಂದ್ರೆ ಅವ್ರಿಗೂ ಪ್ರಚಾರದ ಗೀಳು ಅನಿಸುತ್ತೆ. ಹಾಗಾಗಿ ಹೆಂಗೆ ಬೇಕಂಗೆ ಮಾಡೋವಂಥದ್ದು, ವಿಡಿಯೋ ಮಾಡೋವಂಥದ್ದು, ಇಷ್ಟ ಬಂದಂಗೆ ಸಿಗ್ದಂಗೆ ವಿಡಿಯೋ ಮಾಡೋದು ಇವಾಗಲೂ ಮಾಡ್ತಾರೆ, ಮುಂದಕ್ಕೂ ಇದೇ ಮಾಡ್ತಾರೆ. ಯಾಕೆ ಇವ್ರಿಗೆ ಸರಿಯಾಗಿ ಬುದ್ಧಿ ಹೇಳಿಲ್ಲ ಅನಿಸುತ್ತೆ. ಇವ್ರಿಗೆ ಯಾರೂ ಸರಿಯಾಗಿ ಬುದ್ಧಿ ಹೇಳಲ್ಲ. ತಾನೇ ಮಾಡಿ ನಡೆದಿದ್ದ ದಾರಿ ತನಗೆ ಇಷ್ಟ ಬಂದಿದ್ದಂಗೆ, ಹಂಗೆ ನಿಂಗೆ ಇಷ್ಟ ಬಂದಂಗೆಲ್ಲ ನಡಿಬೇಕಾದ್ರೆ ನೀನು ಮನೇಲಿ ನಡ್ಕೋಬೇಕು ಅಷ್ಟೇ, ಬಿಟ್ಟರೆ ನೀವು ಪಬ್ಲಿಕ್ಕಾಗಿ ಯಾವುದೇ ಕಾರಣಕ್ಕೂ ಇಷ್ಟ ಬಂದಂಗೆಲ್ಲ ನಡ್ಕೊಳಕ್ಕಾಗಲ್ಲ. ಮತ್ತು ಇನ್ನೊಬ್ರಿಗೆ ಹಾನಿ ಮಾಡ್ಕೊಂಡು, ಇನ್ನೊಬ್ರಿಗೆ ತೊಂದರೆ ಕೊಡ್ಕೊಂಡು, ಅಕಸ್ಮಾತ್ ಅದೇ ಜಾಗದಲ್ಲಿ ಅಕ್ಕಪಕ್ಕ ಮನೆಗಳು, ಈಗ ಕೆಳಗಡೆ ಕಾಂಪೌಂಡ್ಸ್ ಎಲ್ಲ ಕಾಣ್ತಾ ಇದಾವೆ, ಅಲ್ಲಿ ಏನಾದರೂ ಮನೆಗಳು ಹತ್ರದಲ್ಲಿದ್ದಾಗ, ಅಲ್ಲೇನಾದ್ರು ಹೆಚ್ಚು ಕಡಿಮೆ ಏನಾದರೂ ಫೈರ್ಲಿನ ಗಾಡಿಗಳೇನಾದ್ರು ನಿಂತಿದ್ದಾಗ, ಆ ಗಾಡಿಗೇನಾದ್ರು ಹೆಚ್ಚು ಕಡಿಮೆ ಆಗಿ, ಆ ಗಾಡಿಗಳೇನಾದ್ರು ಪ್ರಾಬ್ಲಮ್ ಆಗಿ ಆ ಬೆಂಕಿ ಎತ್ಕೊಂಡಿದ್ದಿದೆ, ನೀನು ಬಂದು ಕೊಡಿಸ್ತಿದ್ದಾಗ ಅಲ್ಲ ಕೊಡಿಸ್ಲೇಬೇಕಿತ್ತು, ಅದು ಮಾತು ಬೇರೆ. ಕೊಡಿಸ್ಲಿಲ್ಲ ಅಂತಂದ್ರೆ ಅದಕ್ಕೆ ಪರಿಣಾಮ ಏನಾದರೂ ಆಗೋದು. ಆದರೆ ಈ ಥರ ಎಲ್ಲ ಮಾಡೋದು ವಿಡಿಯೋ ತಪ್ಪು ಅನ್ನೋದು ಕೂಡ ನಿನಗೆ ಅರಿವು ಇಲ್ಲ ಅಂತಂದರೆ ಇನ್ನೆಂಥ ವ್ಯಕ್ತಿ ಅಂತ ಹೇಳ್ಬೋದು. ಹಿಂದೆ ಒಂದ್ಸರಿ ಜೈಲಿಗೆ ಹೋಗಿ ಬಂದಿದೆಯಾ, ಇದೇ ಥರ ರೀಲ್ಸ್ ಮಾಡೋಕ್ಕೋಗಿ ಇದೇ ಥರ ಪ್ರಕರಣದಲ್ಲಿ ಕೆಲವರು ರೀಲ್ಸ್ ಹುಚ್ಚಿಗೆ ಯಾವ ಹಂತಕ್ಕೆ ಹೋಗ್ತಿದ್ದಾರೆ ಅಂತಂದರೆ, ಇದಕ್ಕೆ ರಜತ್ ಕೂಡ ಒಂದು ಮೇನ್ ಉದಾಹರಣೆ ಅಂತ ಹೇಳ್ಬೋದು. ಆದರೆ ರಜತ್ ನಿಜಕ್ಕೂ ಕೂಡ ಸತ್ವಾಗಲೂ ಈ ಥರ ಬುದ್ಧಿ ಬಂದಿಲ್ಲ ಅನ್ನೋದು ಮೇಲ್ನೋಟ ಗೊತ್ತಾಗುತ್ತೆ. ಇಲ್ಲಾಂದರೆ ಎಲ್ಲ ನ್ಯೂಸ್ ಚಾನಲ್ ಬ್ರೇಕಿಂಗಲ್ಲಿ ನನ್ನ ಹೆಸರಿರಬೇಕು, ಮತ್ತೆ ಯಾವ್ದಾದ್ರು ಒಂದು ರಿಯಾಲಿಟಿ ಶೋಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದೇನೋ ಭ್ರಮೇಲೆ ಏನಾದರೂ ನೀವು ಬದುಕ್ತೀರೋ ಗೊತ್ತಿಲ್ಲ. ಇನ್ನೊಂದು ರಿಯಾಲಿಟಿ ಶೋ ಯಾವ್ದಾದ್ರು ಬರ್ತಿದೆಯಾ? ಇಲ್ಲ, ಯಾವುದೂ ರಿಯಾಲಿಟಿ ಶೋಗಳೇನೋ ಬರ್ತಿಲ್ಲ. ಬೇರೆಯಾದ್ರೂ ರಿಯಾಲಿಟಿ ಶೋ ಏನಾದ್ರು ಬಂದರೆ ಮೋಸ್ಟ್ಲಿ ನಿಮ್ಮನ್ನು ಗ್ಯಾರಂಟಿ ಮೇಲೆ ಅಪ್ರೋಚ್ ಮಾಡ್ತಾರೆ. ಈಗ ನೀವು ಹೋಗ್ತಾರೋ ಲೆವೆಲ್ ನೋಡಿದ್ರೆ ಖಂಡಿತ ನಿಮ್ಮನ್ನು ಯಾವ್ದಾದ್ರು ಅಪ್ರೋಚ್ ಮಾಡ್ಬೋದು. ಬಿಗ್ ಬಾಸ್ ಅಂತ ಮತ್ತೆ ಈ ಸತಿ ಏನು ಕರ್ಸಲ್ಲ ಬಿಡಿ. ನೀನು ಏನೇ ಈ ಥರ ವೀಡಿಯೋಗಳೆಲ್ಲ ಮಾಡಿ ಪ್ರಚಾರಕ್ಕೆ ಬರ್ತಿದ್ದಂಗೆ ನೀನು ಬಿಗ್ ಬಾಸ್ ಬರ್ತೀನಿ ಹಾಗೆ ಹೀಗೆ ಅಂದ್ಕೊಂಡಿದ್ದೆ, ಅವೆಲ್ಲ ಸುಳ್ಳು. ಬಟ್ ಬ್ಯಾಡ್ವಿತ್ತು, ಆದರೂ ಕೂಡ ನೀನು ಬೇಕು ಅಂತಲೇ ಮಾಡಿದ್ದೆ ಅಂತ ಮೇಲ್ನೋಟಿಗೆ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಹಾಗೆ ಇದೆಲ್ಲ ಅರಿವು ಬರುವಂಥದ್ದು ವಿಚಾರ. ಹಾಗಾಗಿ ಅಷ್ಟು ಒಳ್ಳೆಯದು ಅಲ್ಲ. ಬಟ್ ಈಗಾಗಲೇ ಈಗ ಪೊಲೀಸರ ಬಗ್ಗೆ ತನಿಖೆ ಆರಂಭ ಮಾಡಿದಾರಂತೆ. ಇದರ ಬಗ್ಗೆ ಬೇಕಾದಂಥ ಏನೇನು ವಿಚಾರಗಳು ಎಲ್ಲಿ ನಡೆಯಿತು, ಇದ್ರ ಬಗ್ಗೆ ಸಾಕ್ಷಿಗಳೆಲ್ಲ ಕಲೆ ಹಾಕ್ತಿದ್ದಾರಂತೆ. ಇದರ ವಿರುದ್ಧ ಪ್ರಕರಣ ದಾಖಲಾಗುತ್ತಾ ಏನಾಗುತ್ತೆ ಎಂಬುದು ಈಗ ನಾವು ಕಾದು ನೋಡಬೇಕಾಗತ್ತೆ. ಬಟ್ ರಜತ್ತಂದು ಈ ಹುಚ್ಚಾಟ ಅನ್ನೋದು ಭಾಳ
ಇದರಂತಕ್ಕೆ ಹೋಗಿರೋದ್ರಿಂದ ಇದರಿಗೊಂದು ಸರಿಯಾದ ಪಾಠ ಕಲಿಸಲೇಬೇಕಾಗ್ತದೆ ಇವ ಪೊಲೀಸ್ನವರು ಕೂಡ. ಯಾಕೆಂತಂದರೆ ಹಿಂದೂ ಕೂಡ ಇದೇ ಮಾಡ್ದೆ ಮತ್ತು ಈಗಲೂ ಕೂಡ ಇದೇ ಮಾಡ್ದೆ, ಬರೀ ಇದೇ ಆಗೋಯ್ತು. ಮಾಡೋದು ಮಾಡ್ಕೊಳ್ಳೋದು, ಆಮೇಲೆ ವೀಡಿಯೋ ಮಾಡೋದು, ನಾನು ಹಂಗೆ ಮಾಡಲಿಲ್ಲ, ನಾನು ಹಿಂಗೆ ಮಾಡಲಿಲ್ಲ, ನಂದೆಲ್ಲ ಆ್ಯಡ್ ಕಂಪ್ನಿಯವ್ರದ್ದು ಅದು ಇದು ಲಂಗೋಲೊಟ್ಟೆ ಅನ್ನೋದು ವೀಡಿಯೋ ನಾನು ಡಿಲೀಟ್ ಮಾಡಿಸ್ದೆ ಅನ್ನೋದು. ವೀಡಿಯೋ ಡಿಲೀಟ್ ಮಾಡೋ ಮುಂಚೆ ನೀನು ಮಾಡಬೇಕಿತ್ತು. ಹೌದು, ಈ ರೀಲ್ ಮಾಡಿದ್ರೆ ಈ ಥರ ಆಗ್ಬೋದು, ಈ ಥರ ಅಪಾಯ ಎಲ್ಲ ಇರುತ್ತೆ, ಈ ಥರ ಎಲ್ಲ ತೊಂದರೆಗಳಿರ್ತಾವೆ, ಯಾತಕ್ಕೆ ಬೇಕು ಅಂತ ನೀನು ಹೇಳ್ಬೋದು. ನೋಡ್ಕೊಂಡು ಯೋಚನೆ ಮಾಡೋದು. ಅಷ್ಟೊಂದು ತಲೆ ಬುದ್ಧಿ ಇಲ್ಲ. ಇಷ್ಟೆಲ್ಲ ಮಾತಾಡ್ತಾರೆ ನಾವು ಹಂಗೆ ನಾವು ಹಿಂಗೆ ಅಂತ ಹೇಳಿ ಬಿಗ್ ಬಾಸ್ ಮನೆಯೊಳಗಂತ ನೋಡಿದಿರಲ್ಲ, ಶರ್ಟ್ ಬಿಚ್ಕೊಂಡು ಹೂ ಅಂತ ಕೂಗಾಡೋಂಥದ್ದು ಅವೆಲ್ಲ ನೀವು ನೋಡಿರೋವಂಥದ್ದೇ. ಬಟ್ ಈ ಸರಿ ಆಟ ಏನು ಅಂದರೆ ನಮ್ಮ ಗಿಲ್ಲಿ ಮುಂದೆ ರಜತ ಆಟ ನಡೀಲಿಲ್ಲ, ಅದು ಗೊತ್ತಿರೋಂಥದ್ದೇ. ಅಲ್ಲಿಂದ ಸ್ವಲ್ಪ ಫ್ಲಾಪ್ ಆದ ಅನ್ನೋ ಕಾರಣಕ್ಕೆ ಏನಾದರೂ ಒಂದು ಟ್ರೆಂಡಲ್ಲಿ ಇರಬೇಕು, ಯಾವುದೋ ಒಂದು ಸುದ್ದಿಲಿರಬೇಕು ಅನ್ನೋ ಕಾರಣಕ್ಕೆ ಪಾಪ ಈ ವ್ಯಕ್ತಿ ತುಂಬ ಕಷ್ಟಪಡ್ತಿದ್ದಾರೆ. ಯಾರೋ ನಿಮಗೆ ಬಿಟ್ಟಿದ್ದು ಈ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ. ಹೀಗೆ ನಮ್ಮ ವಿಡಿಯೋನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ನಲ್ಲೂ ಕೂಡ